ಸರ್, ಇಂದೂದರ್ ಮನೆಯಲ್ಲಿ ಸಿಮ್ ಕಾರ್ಡ್ನಿಂದ ನಮಗೆ ಅನೇಕ ಮಾಹಿತಿಗಳು ಸಿಕ್ಕಿವೆ. ಈ ಕಿಡ್ನಾಪ್ ಹಿಂದೆ ಇರೋ ವ್ಯಕ್ತಿ ಸಿಕ್ಕದ್ನಾ? ಅದನ್ನು ಹೇಳೋಣ ಅಂತಾನೆ ಬಂದಿದ್ದೀನಿ ಸರ್. ಪರಶುರಾಮ್ ಅವರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇದಾರೆ ಸರ್, ಕರೆಸ್ತೀರಾ? ನೀನು ಅಮೃತನ ಪ್ರೀತಿಸ್ತಾ ಇದೆಯಾ? ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಎಸ್ಕೇಪಿಸಂ ಇದು. ಉತ್ತರ ಹುಡುಕೋಬೇಕು. ಅಮೃತ ನಿನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ ಯಾರು ಹೇಳಿದ್ರು? ಅವಳೇ ಹೇಳಿದ್ಲು. ಅದಕ್ಕೂ ಮುಂಚೆ ನಾನ್ ಪ್ರೀತಿಸೋ ಹುಡುಗಿ ನನ್ನ ಹತ್ರ ಹೇಳಿದ್ಲು. ಅಯ್ಯನ್, ಈ ಕ್ಷಣದಿಂದ ನೀನ್ ನರಸಿಂಹರಾವ್ ಮನೆಗೆ ಹೋಗೋದಿನ ನಿಲ್ಲಿಸ್ಬೇಕು. ಸಾಕು ಕಣೋ ಇದು ಅಮೃತ. ಯಾಕಿಷ್ಟು ಎಕ್ಸೈಟ್ ಆಗ್ತಾ ಇದೆಯಮ್ಮ? ಯಾವ ಅಪಾಯನೂ ಇಲ್ಲ. ನನ್ನ ಅಭಿಪ್ರಾಯದ ಬಗ್ಗೆ ನಾನು ಕ್ಲಿಯರ್ ಆಗಿದ್ದೀನಿ. ನಾನು ಹೂ ಅಂದಿರೋದ್ರ ಅರ್ಥ ನಿನ್ನ ಪ್ರೀತಿನ ನಾನ್ ಸ್ವೀಕರಿಸ್ತೀನಿ ಅಂತ, ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಅಲ್ಲ. ಕತ್ತಿನೇ ತಿವಿದ್ರು ಕತ್ತಿಗೆ ತಿವ್ಕೊಂಡ್ರು ಆಗೋದು ಒಂದೇ ಕಣೋ, ರಕ್ತಪಾತ. ಆಗ್ಲಿ. ಭೀಮಣ್ಣ ನಿಮ್ ಸ್ನೇಹಿತ ಅಂತಂದ್ರಿ, ಇಂದೂದರ ಇದ್ದಿದ್ದ ಜಾಗ ತೋರಿಸಿದ್ದು ಅಂತಂದ್ರಿ, ಹೌದಾ? ನೋಡೋಣ ನೋಡೋಣ ಅವಹೇನ. ಸಿಂಡರ್ಲಾ ಮೊದಲ ನಿಂತಾದಳು ಅಂತ ಕತೆ ಮೊದಲಿಂದ ಶುರು ಮಾಡಬೇಕು. ಆಗಲ್ಲಪ್ಪ ನನಗೆ ತತ್ತೇರಿ. ಭೀಮಣ್ಣ ಇಂದೂದರನ್ಗೆ ಅಮೃತ ಸಿಕ್ಕಿ ಹಿಂದಿನ ದಿನ ಕಂಟಿನ್ಯೂಸ್ ಆಗಿ ಫೋನ್ ಕಾಲ್ ಮಾಡಿದಾನೆ. ಯಾಕೆ? ಇಂದೂದರನ್ ಮನೇಲಿ ಸಿಕ್ಕ ಸಿಮ್ ಕಾರ್ಡ್ ನಲ್ಲಿ 13 ಕಾಲ್ ರಿಸೀವ್ ಆಗಿದೆ ಒಂದೇ ದಿನದಲ್ಲಿ. ಈ ಕಿಡ್ನಾಪ್ ಹಿಂದಿರೋ ವ್ಯಕ್ತಿ ಭೀಮಣ್ಣನ? ನಿನ್ನ ಮೇಲಿರೋ ಹಳೆ ದ್ವೇಷನ ಬಡ್ಡಿ ಸಮೇತ ವಸೂಲು ಮಾಡಬೇಕು ಅಂತ ಅಮೃತನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ. ಬಡವರ ಕಲ್. ಪರಶುರಾಮ್ ಅವರೇ, ಇಷ್ಟು ಬೇಗ ಅಷ್ಟು ಆತರದ ನಿರ್ಧಾರಕ್ಕೆ ಬರಬೇಡಿ. ಅವತ್ತು ಭೀಮಣ್ಣ ನಿಮ್ಮ ಜೊತೆ ಇಂದೂದರ ಇದ್ದ ಅಡ್ಡಾದಲ್ಲೇ ಇದ್ದ, ಕರೆಕ್ಟಾ? ಪರಶುರಾಮ್ ಅವರೇ, ಸತ್ಯನ ಈಗ ನಾನು ಹೇಳ್ತೀನಿ ಕೇಳಿ. ಗನ್ನ ನೀವು ಕಾರ್ನಲ್ಲಿ ಬೀಳಿಸ್ಕೊಂಡ್ಲೇ ಇಲ್ಲ. ನನ್ನ ಮೇಲೆ ಶೂಟ್ ಮಾಡಿದ್ದು ನೀವೇ, ಇಂದೂದರನ ಮೇಲೆ ಶೂಟ್ ಮಾಡಿದ್ದು ನೀವೇ. ಕತೆ ಕಟ್ಟೋದಕ್ಕೆ ಅನುಕೂಲ ಆಗ್ಲಿ ಅಂತಾನೋ ಅಥವಾ ನೀವು ಹೇಳಿದಾಗೋ ಭೀಮಣ್ಣ ನಿಮ್ಮ ತೋಳಿಗೆ ಗುಂಡು ಹಾರಿಸ್ದ. ಇದು ಸತ್ಯ. ಫರ್ದರ್ ಎನ್ಕ್ವೈರಿಗೋಸ್ಕರ ಪರಶುರಾಮ್ ಅವ್ರನ್ನ ಅರೆಸ್ಟ್ ಮಾಡಲೇಬೇಕಾಗುತ್ತೆ. ಪರಶು ಮೈಲು ನನ್ನ ರಕ್ತನೇ ಹರಿತಾ ಇದೆ ಸಾವಿತ್ರಿ. ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ನ ಮೇಲೆ ಈ ತರ ದ್ವೇಷ? ನಾವೆಲ್ಲರೂ ಒಟ್ಟಿಗೆ ಬೆಳೆದ್ವಿ. ಇವನ್ ತುಂಬಾ ಸೂಕ್ಷ್ಮ ಅಂತ ನರಹರಿಗಿಂತ ಚೆನ್ನಾಗಿ ನೋಡ್ಕೊಂಡೆ. ಅಮೃತನ ಕಿಡ್ನಾಪ್ ಮಾಡಿ ಅಷ್ಟೊಂದು ಹಿಂಸೆ ಕೊಟ್ರಲ್ಲ, ಅವರನ್ನು ನೀವು ಕ್ಷಮಿಸ್ತೀರಾ? ಇಲ್ಲ ಸಾವಿತ್ರಿ, ಅವನ ಅಪರಾಧಿ ಅಂತ ಸಾಬೀತಾದ್ರೆ ನಾನು ಅವನ್ನ ಖಂಡಿತ ಕ್ಷಮಿಸಲ್ಲ. ನನಗೆ ಮೋಸ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಆದ್ರೆ ಅಮೃತನಿಗೆ ಅಷ್ಟೊಂದು ಹಿಂಸೆ ಕೊಟ್ಟಲ್ಲ, ನಾನು ಅವನ್ನ ಖಂಡಿತ ಕ್ಷಮಿಸಲ್ಲ ಸಾವಿತ್ರಿ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನ್ ನಿಮ್ ಜೊತೆಲಿ ಇರ್ತೀನಿ. ನ್ಯಾಯ ಆದವ್ರಿಗೆ ನ್ಯಾಯ ಸಿಗ್ಲೇಬೇಕು.